ನಮಸ್ಕಾರ. ಒಂದು ಮ್ಯಾಜಿಕ್ ಅಜ್ಜಿಯ ಕತೆ. ಇವತ್ತು ಸುಜಾತ ಭಟ್ ಎಂಬ ಒಬ್ಬ ಮ್ಯಾಜಿಕ್ ಅಜ್ಜಿ ಕತೆನ ನಿಮ್ಮ ಮುಂದೆ ಪ್ರಸ್ತುತಪಡಿಸೋಕ್ಕೆ ಬಂದಿದ್ದೀನಿ. ಇವಳು ಕತೆ ಹೇಳ್ತಾ ಇದ್ರೆ ನಗು ಬರುತ್ತೆ. ಸ್ಟಾರ್ಟಿಂಗಲ್ಲಿ ಬರ್ತಾಳೆ, ಧರ್ಮಸ್ಥಳದಲ್ಲಿ ನನ್ನ ಮಗಳು ಅನನ್ಯ ಭಟ್ ಕಾಣೆಯಾಗಿದ್ದಾಳೆ, ಅವಳನ್ನ ಹುಡುಕಿ ಕೊಡಿ, ಬರೀ ಅವಳ ಒಂದು ಅಸ್ಥಿ ಪಂಜರ ಸಿಕ್ಕರೆ ಸಾಕು, ನಂದು ಮತ್ತು ಅವಳದು DNA ಟೆಸ್ಟ್ ಮಾಡಿ ಆಮೇಲೆ ಅದನ್ನು ನನಗೆ ಒಪ್ಪಿಸಿ ಹಿಂದೂ ಅಥವಾ ಬ್ರಾಹ್ಮಣ ಒಂದು ವಿಧಿವಿಧಾನಗಳ ಮೂಲಕ ನಾನು ಅದನ್ನು ಅದಕ್ಕೆ ಸದ್ಗತಿ ಕಾಣಿಸ್ತೀನಿ ಅಂತಾಳೆ. ಈಗ ಇವಳ ಮಾತುಗಳನ್ನ ಯಾವ ರೀತಿಯಾಗಿ ನಂಬಬೇಕಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ ಅನಿಸುತ್ತೆ. ನಿನ್ನೆ ಒಂದು ನ್ಯೂಸ್ ಚಾನಲಲ್ಲಿ ನೋಡ್ತಾ ಇದ್ದೆ, ಅಲ್ಲಿ ಹೇಳ್ತಾಳೆ, ಇಲ್ಲ, ನನಗೆ ಅನನ್ಯ ಭಟ್ ಎಂಬ ಯಾವುದೇ ಮಗಳಿರಲಿಲ್ಲ, ಅವಳು ಅರವಿಂದ್ ಮತ್ತು ವಿಮಲಾ ಅನ್ನೋ ಒಬ್ಬ ದಂಪತಿಗಳ ಮಗಳು. ನಾನು 3 ವರ್ಷದವಳು, ಆ ಹುಡುಗಿ 3 ವರ್ಷದವಳಿದ್ದಾಗ ಅವ್ರ ಮನೆಗೆ ಹೋಗಿದ್ದೆ. ನನ್ನ ಮಗಳನ್ನು ನನ್ನ ಮನೆಯವರೇ ಕೊಂದಿದ್ದರು. ಆ ಒಂದು ನೋವಿಗಾಗಿ ಆ ಒಂದು 3 ವರ್ಷದ ಅನನ್ಯ ಭಟ್ ಎಂಬ ಹುಡುಗಿಯಲ್ಲೇ ನನ್ನ ಮಗಳನ್ನು ಕಂಡೆ. ಅಷ್ಟೊಂದು ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡೆ ಅವಳ ಜೊತೆ ಅಂತ ಹೇಳ್ತಾಳೆ. ಆಮೇಲೆ ಅಲ್ಲಿಂದ ಬಂದುಬಿಟ್ಟು ಆಮೇಲೆ ಆ ಹುಡುಗಿ 8 ವರ್ಷ ಇದ್ದಾಗ ಮತ್ತೆ ಭೇಟಿಯಾದೆ, 18 ವರ್ಷ ಇದ್ದಾಗ ಮತ್ತೆ ಭೇಟಿಯಾದೆ, 18 ವರ್ಷ ಇದ್ದಾಗ ಭೇಟಿಯಾದಾಗ ನಾನು, ಅವಳು ಮತ್ತು ಅರವಿಂದ್, ವಿಮಲಾ ನಾವೆಲ್ಲರೂ ಕೂಡಿ ಧರ್ಮಸ್ಥಳಕ್ಕೆ ಬಂದ್ವಿ. ಆಮೇಲೆ ಧರ್ಮಸ್ಥಳದಲ್ಲಿ ನಾವು ಹಿಂಗೆಲ್ಲರೂ ಸೇರಿಕೊಂಡು ಮಲ್ಕೊಂಡಿದ್ವಿ. ಆದರೆ ಅರವಿಂದ್ ಮತ್ತು ವಿಮಲಾ ಏನೋ ತರಕ್ಕಂತ ಹೋದರು. ನಾನು ಈ ಹುಡುಗಿನ ಯಾರೋ 4 ಜನ ಬಂದು ಕರ್ಕೊಂಡು ಹೋದರು. ಒಂದು ಎತ್ತರವಾದ ಬೆಟ್ಟ ಇತ್ತು, ಆ ಬೆಟ್ಟದ ಮೇಲೆ ಎಳ್ಕೊಂಡು ಹೋದರು. ನಾನು ತಡೆಯೋಕ್ಕೆ ಪ್ರಯತ್ನ ಪಟ್ಟೆ, ಆದರೆ ಆಗಲಿಲ್ಲ. ಅಲ್ಲಿದ್ದ ಜನ ಎಲ್ಲ ಹೇಳಿದ್ರು, ಅಲ್ಲಿ ಹೋಗಬೇಡಿ ಅಂತ. ಅದಕ್ಕೆ ನಾನು ಹೋಗಲಿಲ್ಲ. ನನ್ನ ಕಣ್ಣು ಮುಂದೆನೇ ಆ ಹುಡುಗಿನ ರೇಪ್ ಮಾಡಿ ಸಾಯಿಸಿಬಿಟ್ರು ಅಂತ. ಎಷ್ಟು ಚೆನ್ನಾಗಿ ಕತೆ ಹೇಳ್ತೀಯ ತಾಯಿ ನೀನು. ಯಾವುದಾದ್ರೂ ಫಿಲ್ಮ್ ಪ್ರೊಡ್ಯೂಸರ್ ಇವಳನ್ನ ನೋಡ್ತಾ ಇದ್ರೆ ಇವಳನ್ನ ಹಾಕ್ಕೊಂಡು ಒಂದು ಫಿಲ್ಮ್ ಮಾಡಿ. ಆ್ಯಕ್ಟಿಂಗ್ ಮಾತ್ರ ಸಖತ್ತಾಗಿ ಮಾಡ್ತಾಳೆ. ಆಮೇಲೆ ಇದಾಯಿತು. ಇದಾದ ನೆಕ್ಸ್ಟು ಇನ್ನೊಂದು ಯೂಟ್ಯೂಬ್ ಚಾನಲ್ಗೆ ಕೂತ್ಕೊಂಡು ಹೇಳ್ತಾಳೆ, ಇಲ್ಲ, ನನಗೆ ಯಾವುದೇ ಮಕ್ಕಳಿರಲಿಲ್ಲ, ನನಗೆ ಅರವಿಂದ್ ಮತ್ತು ವಿಮಲಾನೂ ಗೊತ್ತಿಲ್ಲ, ನಾನು ನನ್ನ ಆಸ್ತಿಯನ್ನು ಧರ್ಮಸ್ಥಳದವರು ತೊಗೊಂಡಿದ್ದಾರೆ, ಅದ್ರ ಬಗ್ಗೆ ಪ್ರಶ್ನೆ ಮಾಡೋಕ್ಕಂತ ಬಂದೆ. ಒಂದಿಬ್ಬರು ನನ್ನ ತಲೆ ಕೆಡಿಸಿ ಈ ರೀತಿ ನೀನು ಮಾಡು ಅಂದರು, ಅದಕ್ಕೆ ಈ ರೀತಿ ಮಾಡಿದೆ ಅಂತ ಹೇಳ್ತಾಳೆ. ಆಮೇಲೆ ಇನ್ನೊಂದು ಕ್ವಶನ್ ಮಾಡ್ತಾಳೆ, ಜೈನ ಧರ್ಮದವ್ರು ಯಾಕೆ ಮಂಜುನಾಥ ಸ್ವಾಮಿನ ಪೂಜಿಸಬೇಕು? ಅದು ಬ್ರಾಹ್ಮಣರ ಕೆಲಸ ಅಲ್ವಾ? ಅದು ನನಗೆ ಕೋಪ ಉಕ್ಕಿ ಬರ್ತಾ ಇತ್ತು. ಅದನ್ನು ಕೇಳಕ್ಕೆ ನೀನು ಯಾರು? ಸುಜಾತ ಭಟ್, ನೀನು ಯಾರಮ್ಮ ಅದನ್ನು ಕೇಳೋಕ್ಕೆ? ನಿನ್ನ ವಯಸ್ಸಿಗೆ ಮಾತ್ರ ಬೆಲೆ ಕೊಡುವಂತಹ ಪರಿಸ್ಥಿತಿ ಬಂದಿದೆ. ಯಾಕಂದರೆ ನೀನು ಹೇಳ್ತಾ ಇರೋದು ಆ ಒಂದು ಪುಣ್ಯಕ್ಷೇತ್ರದ ಆ ಪುಣ್ಯವಂತನ ಮೇಲೆ, ಎಷ್ಟು ಜನಕ್ಕೆ ಊಟ ಹಾಕಿದ ಆ ಒಂದು ದಾನದ ಕೈ, ಕೊಡುವ ಕೈ, ಆ ಕೈ ವಿರುದ್ಧ ನೀನು ಮಾತಾಡ್ತಾ ಇರೋದು. ಅದೇ ರೀತಿಯಾಗಿ ಇವಳು ಹೇಳ್ತಾಳೆ, ಯಾವುದೇ ಸಾಕ್ಷಿಗಳು, ಅಂದರೆ ಇವಳು ಮತ್ತು ಯಾರವಳು, ಅರವಿಂದ್ ಮತ್ತು ವಿಮಲಾ ಅವರೂ ಬದುಕಿಲ್ಲ. ವಿಮಲಾನೂ ಅತ್ಯಾಚಾರ ಮಾಡಿ ಕೊಂದುಬಿಟ್ರು. ಹಾಗೆ ಅವರ ಮನೆಗೆ ಬೆಂಕಿ ಹಚ್ಚಿಬಿಟ್ರು, ಜೊತೆಗೆ ಇವಳ ಮನೆಗೂ ಬೆಂಕಿ ಹಚ್ಚಿಬಿಟ್ರು. ಯಾವುದೇ ದಾಖಲಾತಿಗಳನ್ನ ಉಳಿಸಿಲ್ಲ. ನಾನು ಇವ್ರಿಗೂ ಏನದು ಮೀಟೇ ಆಗಿಲ್ಲ. ಮತ್ತೆ ಇದಾದ ನಂತರ ಯಾವುದೋ ಒಂದು ಕಾಗದ ತೊಗೊಂಬರ್ತಾಳೆ. ಅವಳು ಹಿಂಗೆ ಲೆಟ್ರ್ ಬರೆದಿದ್ರು ನನಗೆ. ಅದ್ರ ಮೇಲೆ ಈ ಮುದುಕಿ ಡೇಟ್ 2023 ಅಂತ ಹಾಕ್ತಾಳೆ. ಆದರೆ ಅದನ್ನೇ ಕೇಳ್ತಾರೆ ಅವರು, ಯಾರು ನಿರೂಪಕರು ಕೇಳ್ತಾರೆ, ಇದೇನು ತಾಯಿ ಅಂತ ಹೇಳಿದಾಗ ಅದು ಹಾಗೆ ನೆನಪಿರಲಿ ಅಂತ ಏನೇನೋ ಹೇಳಿ ಅದನ್ನ ಮುಚ್ಚಾಕ್ತಾಳೆ. ಎಷ್ಟು ಸುಳ್ಳುಗಳು, ಸರಮಾಲೆಗಳು. ಅಮ್ಮ, ನಿನಗೆ ಹೆಚ್ಚು ಕಡಿಮೆ ಒಂದು 70 ವರ್ಷ ಇರಬೇಕಮ್ಮ, ಇನ್ನೂವರೆಗೂ ಚಿಕ್ಕ ಮಗು ಥರ ಆಡ್ತಾ ಇದೆಯಲ್ಲ ನೀನು. ದಿನಕ್ಕೊಂದು ಕ್ಷಣಕ್ಕೊಂದು ಬಣ್ಣ ಬದಲಾಯಿಸ್ಕೊಂತ ಒಳ್ಳೆ ಊಸರುವಳ್ಳಿ ಥರ ಆಡ್ತಾ ಇದೆಯಲ್ಲ. ಈ 2 ಚಾನಲ್ಗಳಿಗೆ ಇಂಟರ್ವ್ಯೂ ಕೊಟ್ಟ ನಂತರ ಮತ್ತೊಂದಲ್ಲಿ ಹೋಗ್ತಾಳೆ. ಒಂದು 11 ಗಂಟೆ ಸುಮಾರಿಗೆ ಯಾವುದೋ ಒಂದು ಎಲ್ಲ ಮೀಡಿಯಾಗಳು ಅವ್ರ ಮನೆ ಬಾಗಿಲಿಗೆ ನಿಂತಾಗ, ಇಲ್ಲ, ನಾನು ಆ ರೀತಿ ಹೇಳೇ ಇಲ್ಲ, ನನಗೆ ಯಾರೂ ನನ್ನ ತಲೆಗೆ ಬ್ರೈನ್ ವಾಶ್ ಮಾಡೇ ಇಲ್ಲ, ಇದೇ ಯೂಟ್ಯೂಬ್ ಚಾನಲ್ದವರೇ ನನ್ನ ಬ್ರೈನ್ ವಾಶ್ ಮಾಡಿದ್ರು, ಇವರೇ ನನ್ನ ಬೆದರಿಸಿದ್ರು. ಒಬ್ಬ ಲಾಯರ್ ಬಂದು ನನ್ನ ಕರ್ಕೊಂಡು ಹೋಗಿ ಕಾರಿನ ಹಿಂದಿನ ಸೀಟ್ನಲ್ಲಿ ಕೂದಿಸ್ಕೊಂಡು ನನಗೆ ಹಿಂಗೆ ಹೇಳುವಂತ ಹೇಳಿಕೊಟ್ರು ಅಂತ ಹೇಳ್ತಾಳೆ. ಅದು ನ್ಯೂಸ್ ಚಾನಲ್, ಅದು ಪ್ರತಿಷ್ಠಿತ ಚಾನಲ್. ಅದು ಅಲ್ಲಿ ಅವರು ಇದೇ ರೀತಿ ಮಾಡಿದ್ರು. 1.5 ಗಂಟೆ ಇವಳು ಇಂಟರ್ವ್ಯೂ ಕೊಟ್ಟಿದ್ದಾಳೆ. ಇವಳ ಮನಸ್ಸಿನಲ್ಲಿ, ಇವಳ ಮಕ್ಕದಲ್ಲಿ ಯಾವುದೇ ರೀತಿ ಭಯ ಇಲ್ಲ. ಭಯ ಇರೋದು ಒಂದೇ, ನಾನು ಸುಳ್ಳು ಹೇಳಿದ್ದೀನಲ್ಲ,
ಆ ಸುಳ್ಳನ್ನ ಹೆಂಗೆ ನಾನು ಬೇರೆ ರೀತಿ ಅಂದರೆ ಈ ಪಿಕ್ಚರಿಂದ ಆ ಪಿಕ್ಚರ್ಗೆ ಹೆಂಗೆ ನಾವು ಜಂಪ್ ಮಾಡೋದು ಅಂತ. ನಿಮಗೆಲ್ಲರಿಗೂ ರುದ್ರತಾಂಡವ ಶುರುವಾಗಿದೆ. ಯಾರ್ಯಾರು ಸುಳ್ಳುಗಳನ್ನ ಹೇಳಿದ್ರಿ, ಯಾರು ಸುಳ್ಳು ಸಾಕ್ಷಿಗಳನ್ನ ಸೃಷ್ಟಿ ಮಾಡಿದ್ರಿ, ನಿಮಗೆಲ್ಲರಿಗೂ ರುದ್ರತಾಂಡವ ಶುರುವಾಗಿದೆ. ಮಂಜುನಾಥ ಅಣ್ಣಪ್ಪ ಸ್ವಾಮಿ ಕಣ್ಬಿಟ್ಟಾಯಿತು, ಇನ್ನು ನಿಮ್ಮ ಆಟಗಳು ನಡೆಯಲ್ಲ. ಮಾಸ್ಕ್ ಹಾಕ್ಕೊಂಡು ಬಂದು ಯಾವನು ಹೇಳ್ತಾನೆ ಎಲ್ಲ ಕಡೆ ಅದಿದೆ ಇದಿದೆ ಅಂತ. ಏನ್ರಿ ಇದು? ಒಂದು ಧರ್ಮದ ಒಂದು ಧಾರ್ಮಿಕ ನಂಬಿಕೆಯನ್ನು ಉಳ್ಳಂಥ ಒಂದು ಸ್ಥಾನಕ್ಕೆ ಇಷ್ಟೊಂದು ಅಪಪ್ರಚಾರನ ಈ ರೀತಿಯೂ ಮಾಡ್ತಾರೆ. ಒಳ್ಳೆ ಕೂತ್ಕೊಂಡು ಫಿಲ್ಮ್ ನೋಡ್ದಂಗೆ ಆಗ್ತಿದೆ ನಮಗೆ. ಇದನ್ನೆಲ್ಲ ಆವಾಗಿಂದ ನೋಡ್ತಾ ಇದ್ವಿ. ಏನೋ ನಮ್ಗೆ ಅವಾಗೊಂದು ಇತ್ತು, ಹೋರಾಟಗಾರರು ನಿಜ ಹೇಳ್ತಿರ್ಬೋದೇನೋ, ಅಲ್ಲೇನೋ ಒಂದು ಸಿಗುತ್ತೇನೋ ಅನ್ನೋದೇನೋ ಇತ್ತು. ಆದರೆ ಈಗ ಒಬ್ಬೊಬ್ಬರು ಅವರೇ ಅರೆಸ್ಟ್ ಆಗ್ತಿದ್ದಾರಲ್ಲ, ಏನಿದ್ರು ಹಿಂದಿರೋದು? ಈ ಅಜ್ಜಿನೋ ಇವಳಿಗೆ ಏನು ಮರುವ ಗಜನಿನಾ ನೀನು? 5 ನಿಮಿಷಕ್ಕೊಂಥರ ಬದಲಾಗ್ತಿಲ್ಲಮ್ಮ ನೀನು. ಈಗ ಒಂದು ಹೇಳ್ತಾಳೆ, 1 ತಾಸು ಬಿಟ್ಟು ಇನ್ನೊಂದು ಹೇಳ್ತಾಳೆ, ಮತ್ತು ಇನ್ನೊಂದು. ಈ ಮುದುಕಿ ಕಾಲಿಟ್ಟಲ್ಲಿ, ಈ ಮುದುಕಿ ಅಂತ ಹೇಳಬಾರ್ದು, ಆದರೆ ಇವಳು ಹೇಳಿದಿರೋ ಇದಕ್ಕೆ ಇವ್ರು ಮರ್ಯಾದೆ ಕೊಡಬೇಕಂತಲೇ ಅನ್ನಿಸ್ತಾ ಇಲ್ಲ ನನಗೆ. ಇವಳು ಕಾಲಿಟ್ಟ ಜಾಗದಲ್ಲೆಲ್ಲ ಹೆಣ ಬೀಳ್ತವೆ. ಒಂದು ಕಡೆ ಯಾರು ಹೆಣ್ಣುಮಗಳು ಹೊಳೆಯಲ್ಲಿ ಬಿದ್ದು ಸಾಯ್ತಾಳೆ, ಅವನ ಮಗ ಸಾಯ್ತಾನೆ, ಅವನು ಇವನ ತೊಗೊಂಡೋಗಿ ಅವನು ಸಾಯ್ತಾನೆ. ಇನ್ನೊಂದು ಕಡೆ ಪ್ರಭಾಕರ್ ಅವ್ರ ಮನೆಗೆ ಹೋದರೆ ಅವ್ರ ತಾಯಿ ಸಾಯ್ತಾಳೆ. ಏನಿದೆಲ್ಲ ಅರ್ಥ ಮಾಡ್ಕೋಬೇಕಾಗಿರೋದು ನಾವುಗಳು. ಈ ಸುಳ್ಳಿನ ಕಂತೆಗಳನ್ನ ನಂಬ್ಕೊಂಡು ಕಿವಿಗೆ ಲಾಲ್ ಬಾಲ್ ಇಟ್ಕೊಂಡು ಕುಂತಿರೋರು ನಾವುಗಳು. ಇನ್ನಾದರೂ ಇದರಿಂದ ಹೊರಗೆ ಬರೋಣ. ಇವರು ಏನು ಸೃಷ್ಟಿ ಮಾಡ್ತಾ ಇದ್ದಾರಲ್ಲ ದಿನಕ್ಕೊಂದು ಸಾಕ್ಷಿಗಳನ್ನ, ಇವ್ರ ಬಗ್ಗೆ ಕರೆಕ್ಟಾಗಿ ತನಿಖೆ ಆಗಲಿ. ನನ್ನ ಗೌರ್ಮೆಂಟ್ ಮೇಲೆ ತುಂಬ ನಂಬಿಕೆ ಇದೆ. ಹಾಗೆ SIT ಮೇಲೂ ಆ ಅಧಿಕಾರಿಗಳಂತೂ ಕರೆಕ್ಟಾಗಿ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಯಾರ್ಯಾರನ್ನ ಎಲ್ಲೆಲ್ಲಿ ಹಿಡಿದು ಹೆಂಗೆ ಮಾಡಿಸ್ಬೇಕು ಹಂಗಂಗೆ ಮಾಡಿಸ್ತಿದ್ದಾರೆ, ಕರೆಕ್ಟಾಗಿ ಮಾಡ್ತಿದ್ದಾರೆ. ಆದರೆ ಇನ್ನು ಮುಂದೆ ಯಾವುದೇ ನಮ್ಮ ದೇವಸ್ಥಾನಗಳ ಬಗ್ಗೆ ಆಗಲಿ, ಯಾವುದರ ಬಗ್ಗೆನೂ ಆಗಲಿ, ಯಾವುದೇ ಒಂದು ರಿಪೋರ್ಟ್ ಬರೋಕ್ಕಿಂತ ಮುಂಚೆನೇ ನಾವು ಕನ್ಕ್ಲೂಷನ್ಗೆ ಬರೋದು ಬೇಡ. ಯಾಕೆ ಕನ್ಕ್ಲೂಷನಿಗೆ ಬರ್ತೀರಾ? ಇಷ್ಟು ದಿವಸ ಧರ್ಮಸ್ಥಳದ ವಿಷಯದಲ್ಲಿ ಆಗಿದ್ದು ಅದೇ. ಇಂಥ ತಲೆ ಬುಡ ಇಲ್ಲದೆ ಇರೋ ಸಾಕ್ಷಿಗಳನ್ನೆಲ್ಲ ಹೆಂಗೆ ನಂಬೋದು? ನಿಮಿಷಕ್ಕೊಂಥರ ಬದಲಾಗೋರು ಸಾಕ್ಷಿಗಳನ್ನ ಹೆಂಗೆ ನಂಬೋದು? ಆದರೂ ಈ ಅಜ್ಜಿಗೆ ಹೇಳ್ತೀನಿ, ನೀನು ಫಿಲ್ಮ್ ಟ್ರೈ ಮಾಡು, ಕರೆಕ್ಟಾಗಿರುತ್ತೆ. ನಮಸ್ಕಾರ. ವಿಚಾರ ನಿಮ್ಗಳಿಗೆ ಬಿಟ್ಟಿದ್ದು. ಯೋಚನೆ ಮಾಡಬೇಕಾಗಿರೋರು ನೀವು. ಕರೆಕ್ಟಾಗಿ ಯೋಚನೆ ಮಾಡಿ ಯಾರನ್ನ ನಂಬಬೇಕು ನಂಬಬಾರ್ದು ಅನ್ನೋದನ್ನು ತಿಳ್ಕೊಳ್ಳಿ. ಇಂಥವ್ರನ್ನ ನಂಬೇಡಿ. ಓಕೆ, ನಮಸ್ಕಾರ.